HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಈ ವೈರಸ್ ನಮ್ಗೆ ಏನಿದೆ ಗರ್ಭಕೋಶದ ಕಂಠ ಅಂತ ಏನ್ ಹೇಳ್ತೀವಿ, ಸರ್ವಿಕ್ಸ್. ಸೊ ಸರ್ವಿಕ್ಸ್ಗೆ ಅದಕ್ಕೆ ಕ್ಯಾನ್ಸರ್ ಆಗುತ್ತೆ ಇದರಿಂದ, HPV ಇದರಿಂದ. ಇದು ಮೇನ್ಲಿ ಏನಂದ್ರೆ ಲೈಕ್ ಮಹಿಳೆಯರಲ್ಲಿ ನಾವೇನು ಗರ್ಭಕೋಶ, ನಮ್ಮ ದೇಶದಲ್ಲಿ ಕ್ಯಾನ್ಸರ್ಗೆ ಹಲವಾರು ಕಾರಣ ಇದೆ. ಅದ್ರ ಮೇನ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇಡೀ ನಮ್ಮ ದೇಶದಲ್ಲಿ ಅಂದ್ರೆ ಫಸ್ಟ್ ಶ್ವಾಸಕೋಶದ ಕ್ಯಾನ್ಸರ್, ಅದು ಗಂಡಸರಲ್ಲಿ. ಹೆಂಗಸರಲ್ಲಿ ಅಂತ ಬಂದ್ರೆ ಒಂದು ಸ್ತನ ಕ್ಯಾನ್ಸರ್ ಇರ್ಬೋದು, ಅದ್ರ ನೆಕ್ಸ್ಟ್ ನಮಗೆ ಸರ್ವೈಕಲ್ ಕ್ಯಾನ್ಸರ್, ಇಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್. ಅದರಲ್ಲೂ ನಮ್ಮ ಇದರಲ್ಲಿ ನಮ್ಮ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಸ್ವಲ್ಪ ಬ್ಯಾಕ್ವರ್ಡ್ ಇರೋದ್ರಿಂದ ಇರ್ಬೋದು, ಮತ್ತೆ ಮೆನ್ಸ್ಟ್ರಲ್ ಹೈಜೀನ್ ಇರ್ಬೋದು, ಹೈಜೀನ್ ಪ್ರಾಕ್ಟೀಸಸ್ ಇಂದ ಇರ್ಬೋದು, ಅಥವಾ ಕ್ರಾಸ್ ಇನ್ಫೆಕ್ಷನ್ ಇಂದ ನಮಗೆ HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಟ್ಯಾಕ್ ಆಗೋ ಚಾನ್ಸಸ್. ದಟ್ ಆಫ್ಟರ್ ಮ್ಯಾರೇಜ್, ಒನ್ಸ್ ದೇ ಸ್ಟಾರ್ಟ್ ವಿತ್ ದ ಸೆಕ್ಷುವಲ್ ಲೈಫ್, ಸೊ ದೇ ಕ್ಯಾನ್ ಅಕ್ವೈರ್ HPV ಇನ್ಫೆಕ್ಷನ್ ಫ್ರಮ್ ದ ಪಾರ್ಟ್ನರ್. ಸೊ ಅವಾಗ ಅದು ಇನ್ಫೆಕ್ಷನ್ ಏನಾದ್ರು ಒನ್ ಟೈಮ್ ಎರಡ್ ಟೈಮ್ ಆದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಾಗ ಅದು ನಮಗೆ ಹೀಲ್ ಆಗುತ್ತೆ. ಅಕಸ್ಮಾತ್ ಕಂಟಿನ್ಯೂಸ್ ಆಗಿ ನಮಗೆ HPV ವೈರಸ್ ಇಂದ ನಮಗೆ ಇನ್ಫೆಕ್ಷನ್ ಆಗ್ತಿದೆ, ಬೇರೆ ಪಾರ್ಟ್ನರ್ ಇಂದ ಇರ್ಬೋದು ಅಥವಾ ಪಾರ್ಟ್ನರ್ಸ್ ಇಂದ ಏನಾದ್ರು ಇನ್ಫೆಕ್ಷನ್ ಆಗ್ತಿದ್ದು, ಸಸ್ಟೈನ್ ಆದ ಇನ್ಫೆಕ್ಷನ್ ನಮ್ಮ ದೇಹದಲ್ಲಿ ಉಳ್ಕೊಂಡ್ರೆ ಅದು ಕ್ಯಾನ್ಸರ್ ಆಗಿ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ನಾವು HPV ಲಸಿಕೆ ಏನಕ್ಕೆ ಹಾಕ್ತಿದೀವಿ, ಬೇರೆ ಕ್ಯಾನ್ಸರ್ಗೆ ಲಸಿಕೆಗಳು ಇಲ್ಲ, ಬಟ್ ಈ ಒಂದು ಕ್ಯಾನ್ಸರ್ಗೆ ಲಸಿಕೆ ಒಂದಿದೆ. ಯಾಕೆ ಅಂದ್ರೆ ಇದು ಈ ಕ್ಯಾನ್ಸರ್ಗೆ ಕಾರಣ ಆಗೋದು ವೈರಸ್. ಸೊ ಈ ವೈರಸ್ ಅಗೇನ್ಸ್ಟ್ ನಮಗೆ ಲಸಿಕೆ ಇರೋದ್ರಿಂದ, ಈ ಲಸಿಕೆ ಹಾಕ್ಸ್ಕೊಳ್ಳೋದ್ರಿಂದ ನಮ್ಮ ದೇಶದಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಮ್ಮ ದೇಶದಲ್ಲಿ ಹಲವಾರು ಮಹಿಳೆಯರು ತುತ್ತಾಗ್ತಾ ಇದ್ದಾರೆ. ಸೊ ಇಟ್ ಈಸ್ ಲೈಕ್ ಯೂಶಲಿ ಸ್ಕ್ರೀನಿಂಗು 30+ ಅಥವಾ 40+ ಅಥವಾ 50 ಇಯರ್ಸ್ ಆದ್ಮೇಲೆ ನಾವು ಸ್ಕ್ರೀನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಆದಷ್ಟು ಅರ್ಲಿ ಏಜ್ ಅಲ್ಲೂ 30+, 40+ ಇಯರ್ಸ್ ಅಲ್ಲೂ ನಾವು ಕ್ಯಾನ್ಸರ್ ಕೇಸಸ್ ನೋಡ್ತಾ ಇರೋದ್ರಿಂದ, ಸೊ ಈ ಒಂದು ಏನು ಇವಾಗ ಋತುಮತಿ ಅಂದ್ರೆ ಒಂದು ಹುಡುಗಿ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆದಾಗ ನಾವು ಈ ಲಸಿಕೆ ಹಾಕಿದಾಗ ಏನಾಗುತ್ತೆ, ಅವಳ ದೇಹದಲ್ಲಿ ಬದಲಾವಣೆ ಇರ್ಬೋದು, ಆ ಟೈಮಲ್ಲಿ ಪ್ಯಾಡ್ ಇಂದ ಇರ್ಬೋದು ಅಥವಾ ಬೇರೆ ಕಡೆಯಿಂದನೂ HPV ಇನ್ಫೆಕ್ಷನ್ ಆಗ್ಬೋದು. ನೆಕ್ಸ್ಟ್ ಆ ಮಹಿಳೆ ಮದುವೆ ಆಗ್ತಾರೆ. ಸೊ ಅವಾಗ ಮುಂಚೆನೆ ನಾವು ಲಸಿಕೆ ಕೊಡೋದ್ರಿಂದ ಅವಳ ದೇಹದಲ್ಲಿ ವ್ಯಾಕ್ಸಿನ್ ಇಮ್ಯುನಿಟಿ ಇದ್ದಾಗ ಮುಂದಕ್ಕೆ ಅವಳಿಗೆ ಇನ್ಫೆಕ್ಷನ್ ಆದಾಗ್ಲೂ ಕೂಡ ಅವಳ ದೇಹದಲ್ಲಿ ಆಲ್ರೆಡಿ ಇಮ್ಯುನಿಟಿ ಬಿಲ್ಡ್ ಆಗಿರುತ್ತೆ. ಸೊ ಅವಳಿಗೆ ಕ್ಯಾನ್ಸರ್ ಆಗೋ ಚಾನ್ಸಸ್ ನ ತಡೆಗಟ್ಟಬಹುದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನಾವು ಫಸ್ಟ್ ಏಜ್ ಅಂದ್ರೆ ಈ ಒಂದು ಏಜ್ ಗ್ರೂಪ್ ಅಲ್ಲಿ ಅಂದ್ರೆ 14 ಮಹಿಳೆಯರಲ್ಲಿ ನಾವು ಫಸ್ಟ್ ಲೆವೆಲ್ ಅಲ್ಲಿ ನಾವು ಲಸಿಕೆನ ಸ್ಟಾರ್ಟ್ ಮಾಡಿದ್ವಿ. ಸೊ 14 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ವಿತಿನ್ 14 ಇಯರ್ಸ್ ಆಕ್ಚುಲಿ 9 ಇಯರ್ಸ್ ಇಂದನೂ ಸ್ಟಾರ್ಟ್ ಮಾಡಬಹುದು ಸರ್. ಬಟ್ ಇವಾಗ ಸದ್ಯದ ಮಟ್ಟಿಗೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಕಡೆಯಿಂದ 14 ಕಂಪ್ಲೀಟೆಡ್ಗೆ ಫಸ್ಟ್ ನಾವು ಟಾರ್ಗೆಟ್ ಮಾಡಿ ಗ್ರಾಜುಯಲಿ ನಾವೆಲ್ಲ ಏಜ್ ಗ್ರೂಪ್ ಅವ್ರಿಗೂ 1 or 2 ಡೋಸಸ್ ಇಂಟ್ರೊಡ್ಯೂಸ್ ಮಾಡೋ ಪ್ಲಾನ್ಸ್ ಇದೆ ಸರ್. ಸೊ ಪ್ರೈವೇಟ್ ಅಲ್ಲಿ ನಮಗೆ ವ್ಯಾಕ್ಸಿನೇಷನ್ ಸಿಗ್ತಾ ಇದೆ, ಅದು 9 ಕಂಪ್ಲೀಟೆಡ್ ಇಯರ್ಸ್ ನಮಗೆ ದೊರಕ್ತಾ ಇದೆ ಸರ್. ಇವಾಗ 14 ಕಂಪ್ಲೀಟೆಡ್ ಇಯರ್ಸ್ಗೆ ಸ್ಟಾರ್ಟ್ ಇದೆ ಸರ್. ಸೊ 14 ವರ್ಷ ಕಂಪ್ಲೀಟ್ ಆಗಿರ್ಬೇಕು. ವಿತಿನ್ 15 ಇಯರ್ಸ್ಗೆ ನಾವು ಈ ಒಂದು ಫಸ್ಟ್ ಲೆವೆಲ್ ಅಲ್ಲಿ ನಾವು ವ್ಯಾಕ್ಸಿನೇಷನ್ ಹಾಕ್ತಾ ಇದೀವಿ. ಗ್ರಾಜುಯಲಿ ಎಲ್ಲ ಮಹಿಳೆಯರಿಗೂ ಕೂಡ ನಾವು 1 or 2 ಡೋಸಸ್ ಗವರ್ಮೆಂಟ್ ಸರ್ಕಾರ ಇಂಟ್ರೊಡ್ಯೂಸ್ ಮಾಡೋಕೆ ನೆಕ್ಸ್ಟ್ ಹಂತದಲ್ಲಿದೆ ಸರ್. ಸೊ ಈ ಒಂದು ಲಸಿಕೆ ನಾವೇನ್ ಕೊಡ್ತಾ ಇದೀವಿ, ಇದು ಸದ್ಯ 1 ಡೋಸಸ್ ಆಗ್ತದೆ. ಬೇರೆ ಬೇರೆ ಬ್ರ್ಯಾಂಡ್ 2 or 3 ಡೋಸಸ್ ಬೇಕಾಗುತ್ತೆ ಸರ್. ಸೊ ಈ ಒಂದು ಸಿಂಗಲ್ ಡೋಸ್ ಆಗಿರೋದ್ರಿಂದ ಸೊ ನೆಕ್ಸ್ಟ್ ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಎಲ್ಲ ಮಹಿಳೆಯರಿಗೂ ಕೊಡೋ ಪ್ಲಾನ್ಸ್ ಇದೆ ಸರ್. ಸೊ ಇದ್ರ ಬಗ್ಗೆ ಬೆಳೆಯತಕ್ಕಂತ ಹೆಣ್ಮಕ್ಳಿಗೆ ಇಲಾಖೆ ಮೇನ್ ಎಷ್ಟೋ ಮಹಿಳೆಯರಿಗೆ ಪರ್ಸೆಂಟೇಜ್ ಆಫ್ ಜಾಸ್ತಿ ಮಾಹಿತಿ ಇಲ್ಲ.